ದಟ್ಟ ಕಾನನದ ನಡುವೆ ದುಮ್ಮಿಕ್ಕಿ ಹರಿಯುತ್ತಿರುವಂಥ ಕೂಡ್ಲು ಫಾಲ್ಸನ್ನು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಆದರೆ ಈಗ ಮಳೆಗಾಲ ಸಂದರ್ಭದಲ್ಲಿ ಈ ಫಾಲ್ಸ್ ಏನಿದೆ ದುಮ್ಮಿಕ್ಕಿ ಹರಿಯುವುದರಿಂದ ಈಗ ಅರಣ್ಯ ಇಲಾಖೆಯವರು ನಿರ್ಬಂಧವನ್ನು ಹೇರಿರುವಂಥದ್ದು. ನಾವೀಗ ಕೂಡ್ಲು ಫಾಲ್ಸ್ನ ಪಕ್ಕದಲ್ಲಿ ಇದ್ದೇವೆ, ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದೇನಿದೆ ಇದು ಕೂಡ್ಲು ಫಾಲ್ಸ್ಗೆ ಹೋಗುವಂಥ ಫ್ರಂಟ್ ಗೇಟ್ ಆಗಿರುವಂಥದ್ದು. ಇಲ್ಲಿಂದ ಸುಮಾರು ಒಂದು 4 ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾದಂಥ ಈ ಒಂದು ಕಾಲು ದಾರಿಯ ಮಧ್ಯೆ ಒಂದು ಕಿರಿದಾದ ಒಂದು ಫಾಲ್ಸ್ ಸಿಗುತ್ತೆ. ಅದರ ಬಳಿಕ ಒಂದು ಕೂಡ್ಲು ಫಾಲ್ಸ್ ಸಿಗುವಂಥದ್ದು. ಆದರೆ ಈಗ ಮಳೆಗಾಲ ಸಂದರ್ಭದಲ್ಲಿ ಈ ಒಂದು ಕೂಡ್ಲು ಫಾಲ್ಸ್ ಏನಿದೆ ಅದು ದುಮ್ಮಿಕ್ಕಿ ಹರಿಯುವುದರಿಂದ ತುಂಬ ಅಪಾಯಕ್ಕೆ ಆಹ್ವಾನ ನೀಡುವಂತೆ ಇರುವ ಕಾರಣದಿಂದಾಗಿ ಈಗ ಕರ್ನಾಟಕ ಅರಣ್ಯ ಇಲಾಖೆ ಸದ್ಯ ಸೋಮೇಶ್ವರ ವನ್ಯಜೀವಿ ವಲಯ ಏನಿದೆ ಇಲ್ಲಿ ಅಧಿಕಾರಿಗಳು ನಿರ್ಬಂಧ ಹೇರಿರುವಂಥದ್ದು. ಯಾಕಂದರೆ ಮಲೆನಾಡು ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಮಲೆನಾಡು ಪ್ರದೇಶದಲ್ಲಿ ಧಾರಾಕಾರ ಮಳೆ ಆದ ಪರಿಣಾಮದಿಂದಾಗಿ ಈ ಒಂದು ಫಾಲ್ಸ್ಗಳು ಅಂದರೆ ಕರಾವಳಿ ಭಾಗದಲ್ಲಿರುವಂಥ ಫಾಲ್ಸ್ಗಳು ಎಲ್ಲವೂ ಕೂಡ ಒಂದು ಅದಕ್ಕೆ ಜೀವ ಕಳೆ ಬರುತ್ತೆ. ನೋಡಲಿಕ್ಕೆ ತುಂಬಾ ಚಂದವಾಗಿ ಕಾಣುತ್ತೆ, ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಅದನ್ನು ನೋಡಲಿಕ್ಕೆ ಅಂತಲೇ ದೂರದಿಂದ ಪ್ರವಾಸಿಗರು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಒಂದು ಫಾಲ್ಸ್ಗೆ ಹೋಗುವುದನ್ನು ನಿರ್ಬಂಧವನ್ನು ಹೇರಿರುವಂಥದ್ದು. ನಾವು ಗಮನಿಸ್ತಾ ಹೋಗೋದಾದರೆ ಕಳೆದ ಬಾರಿ ಉಡುಪಿ ಜಿಲ್ಲೆಯ ಕೊಲ್ಲೂರು ಸಮೀಪದಲ್ಲಿದ್ದಂಥ ಅರಿಶಿನಗುಂಡಿಯಲ್ಲಿ ಕೂಡ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹೋದಂಥ ಯುವಕರೊಬ್ಬ ಅಂದರೆ ಫಾಲ್ಸ್ನಲ್ಲಿ ಕೊಚ್ಚಿಕೊಂಡು ಹೋಗಿ 3 ದಿನಗಳ ಕಾಲ ಅವನ ಮೃತದೇಹ ಪತ್ತೆಯಾಗದ ಘಟನೆ ಕೂಡ ನಡೆದಿತ್ತು. ಅದರ ಬಳಿಕ ಇಲ್ಲಿಯ ಅಂದರೆ ಅರಣ್ಯ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಈ ಒಂದು ನಿರ್ಬಂಧವನ್ನು ಬೇಗನೆ ಅಂದರೆ ಹೇರಬೇಕು ಎನ್ನುವ ನಿಟ್ಟಿನಲ್ಲಿ ಈ ಬಾರಿ ಅಂದರೆ ಜುಲೈ ಆರಂಭದಲ್ಲಿ ನಿರ್ಬಂಧವನ್ನು ಹೇರಿರುವಂಥದ್ದು ಮತ್ತು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರುವಂಥದ್ದು. ಇಲ್ಲಿ ಸಿಬ್ಬಂದಿಗಳು ಬೀಡು ಬಿಟ್ಟು ಯಾರು ಕಣ್ಣು ತಪ್ಪಿಸಿ ಫಾಲ್ಸ್ಗೆ ಹೋಗ್ತಾರೆ ಅವರ ಮೇಲೆ ಎಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಇತ್ತೀಚೆಗೆ ಈ ಒಂದು ಕೂಡ್ಲು ಫಾಲ್ಸಿಗೆ ಯಶ್ ಅವರ ಪತ್ನಿಯಾಗಿರುವಂಥ ರಾಧಿಕಾ ಪಂಡಿತ್ ಬಂದ ಬಳಿಕ ಅಂತೂ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಏನಿದೆ ಅದು ದುಪ್ಪಟ್ಟಾಗಿತ್ತು. ಆ ಹಿನ್ನೆಲೆಯಲ್ಲಿ ಮಳೆಗಾಲ ಸಂದರ್ಭದಲ್ಲಿಯೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಜುಲೈ ಆರಂಭದಲ್ಲಿಯೇ ಈಗ ಈ ಒಂದು ಫಾಲ್ಸಿಗೆ ನಿರ್ಬಂಧವನ್ನು ಹೇರಿರುವಂಥದ್ದು. ಮಳೆಯ ಪ್ರಮಾಣ ಅದೇ ರೀತಿಯಾಗಿ ಮಲೆನಾಡು ಪ್ರದೇಶದಲ್ಲಿ ನೀರಿನ ಮಟ್ಟ ಅಂದರೆ ಕರಾವಳಿ ಬರುವಂಥ ನೀರಿನ ಮಟ್ಟ ಕಡಿಮೆ ಆದ ಬಳಿಕ ಈ ಒಂದು ಫಾಲ್ಸಿನ ನಿರ್ಬಂಧ ತೆರವು ಮಾಡಲಾಗುತ್ತೆ. ಅದರ ಬಳಿಕ ಪ್ರವಾಸಿಗರನ್ನು ಈ ಒಂದು ಫಾಲ್ಸಿಗೆ ಹೋಗಲಿಕ್ಕೆ ಅವಕಾಶ ಮಾಡಲಾಗುತ್ತೆ. ಸದ್ಯ ಯಾರೆಲ್ಲ ಈ ಒಂದು ಕೂಡ್ಲು ಫಾಲ್ಸಿಗೆ ಪ್ರವಾಸವನ್ನು ಕೈಗೊಳ್ಳಬೇಕು ಅಥವಾ ಕೂಡ್ಲು ಫಾಲ್ಸಿಗೆ ಭೇಟಿ ಕೊಡಬೇಕನ್ನೋ ಪ್ಲ್ಯಾನನ್ನು ಯಾರು ಮಾಡಿಕೊಂಡಿದ್ದೀರಿ ಅವರೆಲ್ಲರೂ ಈ ಒಂದು ಪ್ರವಾಸವನ್ನು ಮುಂದೂಡಬೇಕು. ಯಾಕಂದರೆ ಈ ಒಂದು ಫಾಲ್ಸ್ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯ ಈ ಒಂದು ಅರಣ್ಯ ಇಲಾಖೆ ಈ ಒಂದು ಕೂಡ್ಲು ಫಾಲ್ಸಿಗೆ ನಿರ್ಬಂಧವನ್ನು ಹೇರಿದೆ. ಮುಂದಿನ ಅಂದರೆ ಅಕ್ಟೋಬರ್ ನಂತರವೇ ಈ ಒಂದು ಕೂಡ್ಲಿಗೆ ಬರುವಂಥ ಪ್ಲ್ಯಾನನ್ನು ಮಾಡಿಕೊಳ್ಳಿ ಎಂಬುದು ಇಲ್ಲಿ ಅರಣ್ಯ ಅಧಿಕಾರಿಗಳ ಒಂದು ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.